ಕೆಲಸ ಅದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆ ಪ್ರಾಮಾಣಿಕರನ್ನು ತೋರಿಸುವ ಜೊತೆ ಜನರು ಜಾಗೃತಿ ಮಾಡಬೇಕು. ಇದು ಭಾಳ ವಿಷಯ ಇದೆ ನಮ್ಮಲ್ಲೇ ಒಬ್ಬ ನಾಯಕರಾಗೋದಕ್ಕೆ. ಆದ್ರೆ ಆ ದಿಟ್ಟ ಹೋರಾಟ ತಿರುಗಾಡುವಂಥದ್ದು ಮಿನಿಮಮ್ಮರೇ ನಾವು ಖರ್ಚು ಮಾಡಬೇಕಾಗ್ತದೆ. ಅದಕ್ಕಾಗಿ ಇವತ್ತು ನಾಯಕರಾಗೋದಕ್ಕೆ ಜನ ಅನಿಸ್ತಾರೆ ರಾಜಕೀಯ ಮಾಡೋದು ಬೇಡಪ್ಪ ದುಡ್ಡು ಹಾಕಿ ತೆಗೆದು ಮತ್ತು ಅಲ್ಲಿ ಗುಂಡಾಗಳದಾರು ಅಂತೇಳಿ. ಗುಂಡಾಗಳನ್ನು ಎದುರಿಸೋದು ಹೇಗೆ ಅನ್ನೋ ಭಯ ಎಲ್ಲರಲ್ಲೂ ಅದ. ಹೀಗಾಗಿ ಯಾವುದೋ ಹೊಸದು ಮಾಡಬೇಕಾದ್ರೆ ಒಬ್ಬ ರಾಜಕೀಯ ವ್ಯಕ್ತಿ ಹಿಡ್ಕೊಂಡು ಹೋಗುವಂಥ ಒಂದು ಪ್ರಯತ್ನ ಮಾಡ್ತಾ ಇರ್ತಾರೆ. ಅದಕ್ಕೆ ತದ್ವಿರುದ್ಧವಾಗಿ ದೆಹಲಿಯಲ್ಲೇ ನಿಮ್ಗೆ ಗೊತ್ತಿರ್ಬೋದು ಕೇಜ್ರಿವಾಲ್ ದೊಡ್ಡ ಸಾಹಸ ಮಾಡಿದರು. ಭ್ರಷ್ಟಾಚಾರದ ವಿರೋಧ ಮೂಮೆಂಟ್ ಶುರು ಮಾಡಿದರು. ಕರಪ್ಷನ್ ಅಗೇನ್ಸ್ಟ್ ಇಂಡಿಯಾ ಅಂತೇನು ಮಾಡಿಕೊಂಡು ದೊಡ್ಡ ಹೋರಾಟ ಮಾಡಿದರು. ಅದಕ್ಕೆ ಅಣ್ಣಾ ಹಜಾರೆ ಅವರು ಬಂದರು, ಎಲ್ಲರೂ ಕೂಡಿದರು. ಆ ಸಂದರ್ಭದಲ್ಲಿ ಅಣ್ಣಾ ಹಜಾರೆ ಅವರು ಏನಾದರೂ ಸಪೋಸ್ ರಾಜಕೀಯಕ್ಕೆ ಇವನ ಜೊತೆಗೆ ಇಳಿದ ಅದರ ಅಧ್ಯಕ್ಷ ಆಗಿ ಆಮ್ ಆದ್ಮಿ ಪಕ್ಷದ ಅಧ್ಯಕ್ಷ ಆಗಿ ಇವ್ರನ್ನ ಚೆನ್ನಾಗಿ ತಮ್ಮ ಕೈಯಲ್ಲಿ ಇಟ್ಕೊಂಡ ಅಥವಾ ಸಂಚಾರಕರ ಇಟ್ಕೊಂಡು ಹೋಗಿದ್ರಪ್ಪ ಅಂದ್ರೆ ಇವತ್ತು ಈ ದೇಶದ ರಾಜಕೀಯ ಬದಲಾಗ್ತದೆ ನಿಶ್ಚಿತವಾಗಿ. ಯಾಕಂದ್ರೆ ಅಣ್ಣಾ ಹಜಾರೆ ಅವ್ರ ಸುತ್ತಲೂ ಒಂದು ಪ್ರಾಮಾಣಿಕ ವ್ಯಕ್ತಿ ಅನ್ನುವಂಥ ಒಂದು ಅವರ ಇತ್ತು, ಒಂದು ವಾತಾವರಣ ಇತ್ತು. ಜೊತೆಗೆ ನಮ್ಮ ಕೇಜ್ರಿವಾಲ್ ಅಂಥವ್ರನ್ನೇ ಈಗ ನಮ್ಮ ಯೋಗೇಂದ್ರ ಯಾದವ್ ಅಂಥವರು, ಪ್ರಶಾಂತ್ ಭೂಷಣ್ ಅಂಥವರು, ಶಾಂತಿ ಭೂಷಣ್ ಅಂಥವರು, ಅದೇ ಕಾಲ ನಮ್ಮ ಕರ್ನಾಟಕದಲ್ಲಿ ನಮ್ಮ ದೇವನೂರು ಮಹಾದೇವ್ ಅಂಥವರು, ಅದೇ ಕಾಲ ಬಿ ಆರ್ ಹಿರೇಮಠರ್ ಅಂಥವರು, ಅನೇಕರೆಲ್ಲ ಕೂಡಿದ್ರು ಅದ ಕಡೆ ಮೇಧಾ ಪಾಟ್ಕರ್ ಅಂಥವರು. ಹೀಗಾಗಿ ಸಡನ್ನಾಗಿ ಅದು ಮೇಲೆ ಇದ್ದಿತ್ತು. ಅದು ದುರಂತ ಏನಪ್ಪ ಅಂತಂದ್ರೆ ಅಧಿಕಾರ ಆಸೆ ಕೇಜ್ರಿವಾಲ್ ಹೊಕ್ಕ